ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನಮತಗಳು ಆವಾಗ ಸ್ಫೋಟ ಆಗ್ತಾ ಇರುತ್ತೆ. ಈಗಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಅಲ್ಲ, ಬೇರೆ ಕಾಂಗ್ರೆಸ್ನ ನಾಯಕರೇ ಈಗ ಯತೀಂದ್ರ ವಿರುದ್ಧ ಒಂದಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸಿರುವುದು. ಮತ್ತೆ ಅಸಮಾಧಾನ ಸ್ಫೋಟ ಆಗಿದೆ. ಯತೀಂದ್ರ ಅವರೇ ನಮಗ್ ಹೈಕಮಾಂಡ್ ನಮ್ಗೆ ನೋಟಿಸ್ ಕೊಡಬಹುದು, ಆದ್ರೆ ಹೈಕಮಾಂಡ್ಗೆ ನೋಟಿಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದುಪುತ್ರನನ್ನ ಲೇವಡಿ ಮಾಡಿದ್ದಾರೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಮಾತಾಡಿದ್ದಾರೆ. ಯತೀಂದ್ರ ಹೈಕಮಾಂಡ್ ಇದ್ದಂಗೆ ಅವ್ರಿಗೆ ನೋಟಿಸ್ ಕೊಡೋದಕ್ಕೆ ಸಾಧ್ಯನಾ, ಅವ್ರಿಗೆ ಯಾಕೆ ನೋಟಿಸ್ ಕೊಡ್ತಾರೆ ಅನ್ನುವಂಥ ಅರ್ಥದಲ್ಲಿ ಈಗ ಗಣಿಗ ರವಿಕುಮಾರ್ ಮಾತಾಡಿರೋದು. ಯತೀಂದ್ರ ಸಿದ್ದರಾಮಯ್ಯ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟರು. ಆ ಸ್ಟೇಟ್ಮೆಂಟ್ಸ್ಗೆ ಪರ ವಿರೋಧದ ಚರ್ಚೆಗಳಾಗ್ತಾ ಇತ್ತು ಕಾಂಗ್ರೆಸ್ ಅಲ್ಲಿ. ಈಗ ಗಣಿಗ ರವಿಕುಮಾರ್ ಕೂಡ ಮಾತಾಡಿದ್ದಾರೆ ನೋಡಿ. ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲೇನು ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳಿಸಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ. ನಾನು 10 ದಿನ ನನ್ನ ದೇಶದಲ್ಲಿ ಇರಲಿಲ್ಲ. ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳಬೇಕು ಅವರು. ಆದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿವಿಯಲ್ಲಿ ಮಾತಾಡಿದ ತಕ್ಷಣ ಯಾರು ಚೇಂಜ್ ಆಗಲ್ಲ, ಟಿವಿಯಲ್ಲಿ ಮಾತಾಡೋದಿಲ್ಲ ಅಂದ್ರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡಕ್ಕಾಗಲ್ಲ. ಅಲ್ಲ ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡ್, ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ. 100% ಒಪ್ಕೋತೀವಿ. ಒಪ್ಕೊಂಡಿದ್ವಿ. ಯಾವ ತರ ನಾನು ಹೇಳಕ್ಕಾಗತ್ತ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈ ಹಿಂದೆಯೂ ಕೂಡ ಯತೀಂದ್ರ ವಿರುದ್ಧ ಒಂದಷ್ಟು ಅಸಮಾಧಾನಗಳು ಕೇಳಿ ಬಂದಿತ್ತು. ಅವರ ಕೆಲಸವನ್ನು ಬಿಟ್ಟು ಬೇರೆ ಇಲಾಖೆಗಳಲ್ಲಿ ಮೂಗು ತೋರಿಸ್ತಾರೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ಗಣಿಗ ರವಿಕುಮಾರ್ ಒಂದು ರೀತಿಯಲ್ಲಿ ಇದೇ ವಿಚಾರವನ್ನ ಹೇಳಿರೋದು, ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಏನೇನು ಹೇಳಿದ್ರು, ಜೊತೆಗೆ ಅವರ ಮಾತಿನ ಅರ್ಥವನ್ನ ಒಂದು ರೀತಿಯಲ್ಲಿ ಪಾಲಿಟಿಕಲಿ, ರಾಜಕೀಯವಾಗಿ ಯಾವ ರೀತಿ ವಿವರಣೆಯನ್ನ ನೀಡಲಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ. ಅಶ್ವಿನಿ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಮುಂದುವರೆದಿದೆ. ಇದೇ ವಿಚಾರ ಕಾಂಗ್ರೆಸ್ನ ಒಳ ಗುದ್ದಾಟ, ಜೊತೆಗೆ 2 ಬಣಗಳ ನಡುವೆ ಭಿನ್ನಮತ ಮತ್ತೆ ಸ್ಫೋಟ ಆಗ್ತಾ ಇರೋದನ್ನ ಇಲ್ಲಿ ಗಮನಿಸಬಹುದು. ಇತ್ತೀಚೆಗಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಈ ಬಗ್ಗೆ ಹೈಕಮಾಂಡ್ ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಿ ಹೇಳಿಕೆ ನೀಡಿದ್ರು. ಇದು ಸಿದ್ದರಾಮಯ್ಯ ಅವರ ವಿರುದ್ಧ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದರಲ್ಲೂ ಕೂಡ DK ಶಿವಕುಮಾರ್ ಹಾಗೂ DK ಶಿವಕುಮಾರ್ ಆಪ್ತ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರವಂದ್ರೆ ಏನು, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತ DK ಶಿವಕುಮಾರ್, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರ ಮಾತುಗಳನ್ನ ಗೌರವದಿಂದ ಸ್ವೀಕರಿಸ್ತೀವಿ ಅಂತ ಹೇಳಿದ್ರು. ಆ ಮೂಲಕ ಅವರಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಅವರ ಆಪ್ತ ಶಾಸಕರು ಕೂಡ ಯತೀಂದ್ರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಗಣಿಗ ರವಿಕುಮಾರ್ ಅವರು ಯತೀಂದ್ರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ. ಅದ್ರ ಜೊತೆಗೆ ವ್ಯಂಗ್ಯ ಕೂಡ ಆಡಿರುವಂತದ್ದು. ಪದೇ ಏನು ಈ ರೀತಿ ಮಾತಾಡ್ತಾ ಇರುವಂತದ್ದು ಅಸಮಾಧಾನ ತರಿಸಿದೆ ಅನ್ನೋ ರೀತಿಯಲ್ಲಿ ಮಾತಾಡಿರುವಂತದ್ದು. ಯಾಕಂದ್ರೆ ಯಾರು DK ಶಿವಕುಮಾರ್ ಪರವಾಗಿ ಮಾತಾಡ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದೇ ವಿಚಾರವನ್ನ ಪದೇ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಈ ರೀತಿ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಯತೀಂದ್ರ ಅವರು ಪದೇ ಮಾತಾಡ್ತಾ ಇದ್ರೆ, ಇದನ್ನ ನೋಡಿದ್ರೆ ಅವರು ನಮ್ಮ ಹೈಕಮಾಂಡ್ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಹೈಕಮಾಂಡ್ ಮಾತಿಗೂ ಅವ್ರು ಬೆಲೆ ಕೊಡ್ತಾ ಇಲ್ಲ. ಅಂದ್ರೆ ಅವರು ಸುಪ್ರೀಂ ಇದ್ದಾರೆ, ಹಾಗಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೈಕಮಾಂಡ್ ಅಂತ ಹೇಳಿ ಹೇಳಿರುವಂತದ್ದು. ಜೊತೆಗೆ ನಮ್ಮ ನಾಯಕರು ಅಂದ್ರೆ DK ಶಿವಕುಮಾರ್ ಕೂಡ ಅವರು ಹೈಕಮಾಂಡ್ ಅಂತ ಒಪ್ಕೊಂಡಿದ್ರು. ನಾವು ಕೂಡ ಅದನ್ನೇ ಉಚ್ಚರಿಸ್ತೀವಿ ಅಂತ ಹೇಳಿ ಪರೋಕ್ಷವಾಗಿ ಯತೀಂದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು, ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಗುದ್ದಾಟ ದಿನೇ ತಾರಕಕ್ಕೆ ಏರ್ತಾ ಇದೆ. ಒಂದ್ ಕಡೆ ಸಿಎಂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಮಗ ಸೇರಿದಂತೆ ಅವರ ಆಪ್ತ ಶಾಸಕರು, ಸಚಿವರು ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದೆಡೆ DK ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಅವರ ಆಪ್ತ ಶಾಸಕರು ಕೂಡ ತಂತ್ರಗಾರಿಕೆಯಲ್ಲಿ ಜೊತೆಗೆ ಅವರ ಪರವಾಗಿ ನಿಂತಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನಮತಗಳು ಆವಾಗ ಸ್ಫೋಟ ಆಗ್ತಾ ಇರುತ್ತೆ. ಈಗಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಅಲ್ಲ, ಬೇರೆ ಕಾಂಗ್ರೆಸ್ನ ನಾಯಕರೇ ಈಗ ಯತೀಂದ್ರ ವಿರುದ್ಧ ಒಂದಷ್ಟು ಅಸಮಾಧಾನಗಳನ್ನು ವ್ಯಕ್ತಪಡಿಸಿರುವುದು. ಮತ್ತೆ ಅಸಮಾಧಾನ ಸ್ಫೋಟ ಆಗಿದೆ. ಯತೀಂದ್ರ ಅವರೇ ನಮಗ್ ಹೈಕಮಾಂಡ್ ನಮ್ಗೆ ನೋಟಿಸ್ ಕೊಡಬಹುದು, ಆದ್ರೆ ಹೈಕಮಾಂಡ್ಗೆ ನೋಟಿಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದುಪುತ್ರನನ್ನ ಲೇವಡಿ ಮಾಡಿದ್ದಾರೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಮಾತಾಡಿದ್ದಾರೆ. ಯತೀಂದ್ರ ಹೈಕಮಾಂಡ್ ಇದ್ದಂಗೆ ಅವ್ರಿಗೆ ನೋಟಿಸ್ ಕೊಡೋದಕ್ಕೆ ಸಾಧ್ಯನಾ, ಅವ್ರಿಗೆ ಯಾಕೆ ನೋಟಿಸ್ ಕೊಡ್ತಾರೆ ಅನ್ನುವಂಥ ಅರ್ಥದಲ್ಲಿ ಈಗ ಗಣಿಗ ರವಿಕುಮಾರ್ ಮಾತಾಡಿರೋದು. ಯತೀಂದ್ರ ಸಿದ್ದರಾಮಯ್ಯ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟರು. ಆ ಸ್ಟೇಟ್ಮೆಂಟ್ಸ್ಗೆ ಪರ ವಿರೋಧದ ಚರ್ಚೆಗಳಾಗ್ತಾ ಇತ್ತು ಕಾಂಗ್ರೆಸ್ ಅಲ್ಲಿ. ಈಗ ಗಣಿಗ ರವಿಕುಮಾರ್ ಕೂಡ ಮಾತಾಡಿದ್ದಾರೆ ನೋಡಿ. ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲಿ ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳಿಸಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ, ನಾನು 10 ದಿನ ನಾನು ದೇಶದಲ್ಲಿ ಇರಲಿಲ್ಲ. ನಮ್ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳೋದಕ್ಕೆ ಅವರು ಆದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿವಿಯಲ್ಲಿ ಮಾತಾಡಿದ ತಕ್ಷಣ ಯಾರು ಚೇಂಜ್ ಆಗಲ್ಲ, ಟಿವಿಯಲ್ಲಿ ಮಾತಾಡ್ತಿಲ್ಲ ಅಂದ್ರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡಕ್ಕಾಗಲ್ಲ. ಅಲ್ಲ ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ, ಅವರು ನಮ್ಮ ಹೈಕಮಾಂಡ್, ಅವ್ರು ಅದರಿಂದ ನಾವು ಕೊಡೋದಕ್ಕಾಗಲ್ಲ. ಅವ್ರಿಗೆ 100% ಒಪ್ಕೋತೀವಿ. ಒಪ್ಕೊಂಡಿದ್ವಿ ಯಾವ ತರ ನಾನು ಹೇಳಕ್ಕಾಗಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈ ಹಿಂದೆಯೂ ಕೂಡ ಯತೀಂದ್ರ ವಿರುದ್ಧ ಒಂದಷ್ಟು ಅಸಮಾಧಾನಗಳು ಕೇಳಿ ಬಂದಿತ್ತು. ಅವರ ಕೆಲಸವನ್ನು ಬಿಟ್ಟು ಬೇರೆ ಇಲಾಖೆಗಳಲ್ಲಿ ಮೂಗು ತೋರಿಸ್ತಾರೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ಗಣಿಗ ರವಿಕುಮಾರ್ ಒಂದು ರೀತಿಯಲ್ಲಿ ಇದೇ ವಿಚಾರವನ್ನ ಹೇಳಿರೋದು, ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಏನೇನು ಹೇಳಿದ್ರು, ಜೊತೆಗೆ ಅವರ ಮಾತಿನ ಅರ್ಥವನ್ನ ಒಂದು ರೀತಿಯಲ್ಲಿ ಪಾಲಿಟಿಕಲಿ, ರಾಜಕೀಯವಾಗಿ ಯಾವ ರೀತಿ ವಿವರಣೆಯನ್ನ ನೀಡಲಾಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ. ಅಶ್ವಿನಿ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಮುಂದುವರೆದಿದೆ. ಇದೇ ವಿಚಾರ ಕಾಂಗ್ರೆಸ್ನ ಒಳ ಗುದ್ದಾಟ, ಜೊತೆಗೆ 2 ಬಣಗಳ ನಡುವೆ ಭಿನ್ನಮತ ಮತ್ತೆ ಸ್ಫೋಟ ಆಗ್ತಾ ಇರೋದನ್ನ ಇಲ್ಲಿ ಗಮನಿಸಬಹುದು. ಇತ್ತೀಚೆಗಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಈ ಬಗ್ಗೆ ಹೈಕಮಾಂಡ್ ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಅಂತ ಹೇಳಿ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಿ ಹೇಳಿಕೆ ನೀಡಿದ್ರು. ಇದು ಸಿದ್ದರಾಮಯ್ಯ ಅವರ ವಿರುದ್ಧ, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದರಲ್ಲೂ ಕೂಡ DK ಶಿವಕುಮಾರ್ ಹಾಗೂ DK ಶಿವಕುಮಾರ್ ಆಪ್ತ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರ ಅಂದ್ರೆ ಏನು, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತ DK ಶಿವಕುಮಾರ್, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವರ ಮಾತುಗಳನ್ನ ಗೌರವದಿಂದ ಸ್ವೀಕರಿಸ್ತೀವಿ ಅಂತ ಹೇಳಿದ್ರು. ಆ ಮೂಲಕ ಅವರಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಅವರ ಆಪ್ತ ಶಾಸಕರು ಕೂಡ ಯತೀಂದ್ರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಗಿರುವಂತ ಗಣಿಗ ರವಿಕುಮಾರ್ ಅವರು ಯತೀಂದ್ರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ. ಅದ್ರ ಜೊತೆಗೆ ವ್ಯಂಗ್ಯ ಕೂಡ ಆಡಿರುವಂತದ್ದು. ಏನ್ ಪದೇ ಏನು ಈ ರೀತಿ ಮಾತಾಡ್ತಾ ಇರುವಂತದ್ದು ಅಸಮಾಧಾನ ತರಿಸಿದೆ ಅನ್ನೋ ರೀತಿಯಲ್ಲಿ ಮಾತಾಡಿರುವಂತದ್ದು. ಯಾಕೆಂದ್ರೆ ಯಾರು DK ಶಿವಕುಮಾರ್ ಪರವಾಗಿ ಮಾತಾಡ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದೇ ವಿಚಾರವನ್ನ ಪದೇ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಈ ರೀತಿ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಯತೀಂದ್ರ ಅವರು ಪದೇ ಮಾತಾಡ್ತಾ ಇದ್ರೆ, ಇದನ್ನ ನೋಡಿದ್ರೆ ಅವರು ನಮ್ಮ ಹೈಕಮಾಂಡ್ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಹೈಕಮಾಂಡ್ ಮಾತಿಗೂ ಅವ್ರು ಬೆಲೆ ಕೊಡ್ತಾ ಇಲ್ಲ, ಅಂದ್ರೆ ಅವರು ಸುಪ್ರೀಂ ಇದ್ದಾರೆ, ಹಾಗಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೈಕಮಾಂಡ್ ಅಂತ ಹೇಳಿ ಹೇಳಿರುವಂತದ್ದು. ಜೊತೆಗೆ ನಮ್ಮ ನಾಯಕರು ಅಂದ್ರೆ DK ಶಿವಕುಮಾರ್ ಕೂಡ ಅವರು ಹೈಕಮಾಂಡ್ ಅಂತ ಒಪ್ಕೊಂಡಿದ್ರು, ನಾವು ಕೂಡ ಅದನ್ನೇ ಉಚ್ಚರಿಸ್ತೀವಿ ಅಂತ ಹೇಳಿ ಪರೋಕ್ಷವಾಗಿ ಯತೀಂದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು, ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಗುದ್ದಾಟ ದಿನೇ ತಾರಕಕ್ಕೆ ಏರ್ತಾ ಇದೆ. ಒಂದ್ ಕಡೆ ಸಿಎಂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಮಗ ಸೇರಿದಂತೆ ಅವರ ಆಪ್ತ ಶಾಸಕರು, ಸಚಿವರು ಅಂದ್ರೆ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದೆಡೆ DK ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಅವರ ಆಪ್ತ ಶಾಸಕರು ಕೂಡ ತಂತ್ರಗಾರಿಕೆಯಲ್ಲಿ ಜೊತೆಗೆ ಅವರ ಪರವಾಗಿ ನಿಂತಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.